ಆರೋಗ್ಯ ರಕ್ಷಣೆಯಲ್ಲಿ, ಶಕ್ತಿ ವರ್ಧನೆಯಲ್ಲಿ ಧಾನ್ಯಗಳು ಬಹಳ ಮುಖ್ಯ ಪಾತ್ರ ನಿರ್ವಹಿಸುತ್ತೆ. ಅಕ್ಕಿ, ಗೋಧಿ, ರಾಗಿ, ಜೋಳ, ಸಜ್ಜೆ, ನವಣೆ, ಸಾವೆ, ಆರ್ಕ, ಊದಲು, ಬರುಗು ಈ ಎಲ್ಲ ಧಾನ್ಯಗಳ ಪೈಕಿ ಅತ್ಯಂತ ಕಡಿಮೆ ಪ್ರಮಾಣದ ಶಕ್ತಿಯನ್ನು ಹೊಂದಿರೋದು ಅದು ಬಾರ್ಲಿ. 100 ಗ್ರಾಂ ಬಾರ್ಲಿನಲ್ಲಿ 315 ಕಿಲೋ ಕ್ಯಾಲರಿ ಶಕ್ತಿ ಇದೆ. ಆದರೆ ಅತಿ ಹೆಚ್ಚು ನಾರಿನಂಶ ಇರೋ ಧಾನ್ಯ ಆದರೂ ಒಂದು ಬಾರ್ಲಿ. ಅದು 100 ಗ್ರಾಂ ಬಾರ್ಲಿನಲ್ಲಿ ಸುಮಾರು 15 ಗ್ರಾಮ್ ಅಷ್ಟು ನಾರಿನಂಶ ಇದೆ. ಇನ್ನು ರಾಗಿ, 100 ಗ್ರಾಂ ರಾಗಿನಲ್ಲಿ 320 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಇದೆ. ಆದರೆ ಅತಿ ಹೆಚ್ಚು ಕ್ಯಾಲ್ಶಿಯಂ ಇರೋ ಧಾನ್ಯ ಅಂದರೆ ಅದು ರಾಗಿ. 100 ಗ್ರಾಂ ರಾಗಿನಲ್ಲಿ 364 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಇದೆ. ಇನ್ನು ಗೋಧಿ, 100 ಗ್ರಾಂ ಗೋಧಿಯಲ್ಲಿ 320 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಇದೆ. ಅತಿ ಹೆಚ್ಚು ಪ್ರೋಟೀನ್ ಇರೋ ಧಾನ್ಯ ಅದು ಗೋಧಿ. 100 ಗ್ರಾಂ ಗೋಧಿನಲ್ಲಿ ಸುಮಾರು 11 ಗ್ರಾಮ್ನಷ್ಟು ಪ್ರೋಟೀನ್ ಅಂಶ ಇದೆ. ಇನ್ನು ಜೋಳ, 100 ಗ್ರಾಂ ಜೋಳದಲ್ಲಿ 333 ಕಿಲೋ ಕ್ಯಾಲರಿಯಷ್ಟಿದೆ. ಜೋಳ ಅಂದಾಗ ಸಹಜವಾಗಿ ಹೆಚ್ಚು ಪೌಷ್ಟಿಕಾಂಶಗಳಿದೆ. ಹೊಟ್ಟು ಮತ್ತು ಹಿಟ್ಟು ಅಂತ ನಾವು ಬೇರೆ ಬೇರೆ ಮಾಡೋ ಅವಶ್ಯಕತೆ ಇಲ್ಲ. ಶುದ್ಧವಾದ ಆಹಾರ, ಯಾವ ರಾಸಾಯನಿಕಗಳು ಇಲ್ಲ, ಕ್ರಿಮಿನಾಶಕಗಳಿಲ್ಲ. ಸೊ ಜೋಳ ಬಹಳ ಮುಖ್ಯ ಪಾತ್ರ ನಿರ್ವಹಿಸುತ್ತೆ. ಇನ್ನು ಮುಸುಕಿನ ಜೋಳದಲ್ಲಿ 100 ಗ್ರಾಮಲ್ಲಿ 333 ಕಿಲೋ ಕ್ಯಾಲರಿಯಷ್ಟಿದೆ. ಅತಿ ಹೆಚ್ಚು ಇನ್ವಿಸಿಬಲ್ ಫ್ಯಾಟ್ ಅಂದರೆ ಕಣ್ಣಿಗೆ ಕಾಣದ ಕೊಬ್ಬಿನ ಅಂಶ ಜೋಳದಲ್ಲಿದೆ. ಎಲ್ಲ ಧಾನ್ಯಗಳ ಪೈಕಿ ಇದು 100 ಗ್ರಾಂ ಜೋಳದಲ್ಲಿ 3.5 ಗ್ರಾಮ್ನಷ್ಟು ಕೊಬ್ಬಿನ ಅಂಶ ಇದೆ. ಇನ್ನು ಸಿರಿಧಾನ್ಯಗಳು, ಸಾವೆ, ಬರುಗು ಇದರಲ್ಲಿ 100 ಗ್ರಾಮ್ಗೆ ಸುಮಾರು 340ರಿಂದ 345 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಇದೆ. ಸೊ ಇದರಲ್ಲಿ ನಾರಿನಂಶ ಹೆಚ್ಚಿಗೆ ಇದೆ. ಆದರೆ ಸುಮಾರು 6ರಿಂದ 7 ಗ್ರಾಮ್ ಅಷ್ಟು ನಾರಿನಂಶ ಇದೆ. ಮೈದಾ ಹಿಟ್ಟು, 100 ಗ್ರಾಂ ಮೈದಾ ಹಿಟ್ಟಲ್ಲಿ ಸುಮಾರು 350 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಇದೆ. ಅಂದರೆ ಬೇರೆ ಧಾನ್ಯಗಳಿಗಿಂತ ಹೆಚ್ಚು ಶಕ್ತಿ ಇದೆ. ಕಾರಣ ಇಷ್ಟೇ, ನಾರಿನಂಶ ಕಡಿಮೆ ಇದೆ. 100 ಗ್ರಾಂ ಮೈದಾ ಹಿಟ್ಟಲ್ಲಿ 2.5-3 ಗ್ರಾಮ್ನಷ್ಟು ನಾರಿನಂಶ ಇದೆ. ಅದರಲ್ಲಿ ಪೌಷ್ಟಿಕಾಂಶಗಳು, ಇತರೆ ವಿಟಮಿನ್ಗಳು, ಖನಿಜಾಂಶಗಳು ಬಹಳ ಕಡಿಮೆ ಇದೆ. ಇನ್ನು 100 ಗ್ರಾಂ ಪಾಲಿಷ್ ಮಾಡಿರೋ ಅಕ್ಕಿನಲ್ಲಿ 355 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಇದೆ. ಎಲ್ಲ ಧಾನ್ಯಗಳ ಪೈಕಿ ಅತಿ ಹೆಚ್ಚು ಗ್ಲೂಕೋಸ್ ಇರುವಂಥದ್ದು ಅದು ಪಾಲಿಷ್ ಮಾಡಿರೋ ಅಕ್ಕಿ. 100 ಗ್ರಾಮಲ್ಲಿ 355 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಇದೆ. ಇದರಲ್ಲಿ ನಾರಿನಂಶ ಬಹಳ ಕಡಿಮೆ ಇದೆ. 2.8 ಗ್ರಾಮ್ ಅಷ್ಟೇ ನಾರಿನಂಶ ಇರೋದು. ವಿಟಮಿನ್ ಬಿ ಅಂಶಗಳು ಬಹಳ ಕೊರತೆ ಇದೆ, ಖನಿಜಾಂಶಗಳು ಕೊರತೆ ಇದೆ, ಕಬ್ಬಿಣಾಂಶ, ಕ್ಯಾಲ್ಶಿಯಂ ಎಲ್ಲ ಕೊರತೆ ಇದೆ. ಆದರೆ ಈ ಕೊರತೆಯನ್ನು ನೀವು ತರಕಾರಿಗಳ ಜೊತೆಗೆ, ಕಾಳುಗಳ ಜೊತೆಗೆ, ಸೊಪ್ಪುಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಾದರೆ ತೊಂದರೆ ಏನಿಲ್ಲ. ಸೊ ಬಳಸ್ಬೋದು. ಇನ್ನು ಕುಚ್ಚಲಕ್ಕಿನಲ್ಲಿ ಪಾಲಿಷ್ ಮಾಡಿರೋ ಅಕ್ಕಿಗಿಂತ ಇದು ಉತ್ತಮ. ಯಾಕೆಂದರೆ ಸ್ವಲ್ಪ ನಾರಿನಂಶ ಹೆಚ್ಚಿಗೆ ಇರುತ್ತೆ, ಕಬ್ಬಿಣಾಂಶನೂ ಸಹ ಪಾಲಿಶ್ ಅಕ್ಕಿಗಿಂತ ಹೆಚ್ಚಿಗೆ ಇರುತ್ತೆ, ಇತರೆ ಖನಿಜಾಂಶಗಳು ಸಹ ಹೆಚ್ಚಿಗೆ ಇರುತ್ತೆ. ಸೊ ಕುಚ್ಚಲಕ್ಕಿ ಬಳಸ್ಬೋದು. ಕುಚ್ಚಲಕ್ಕಿ ಅಂದಾಗಲೂ ಸಹ ಅದು 100 ಗ್ರಾಮಲ್ಲಿ ಸುಮಾರು 350 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಇದೆ. ಇದು ಬಳಸಿದಾಗಲೂ ಸಹ ನೀವು ತರಕಾರಿಗಳು, ಬೇಳೆಕಾಳುಗಳು ಅಥವಾ ಸೊಪ್ಪುಗಳ ಜೊತೆ ಬಳಸಬೇಕಾಗುತ್ತೆ. ಯಾಕೆಂದರೆ ಪೌಷ್ಟಿಕಾಂಶಗಳು, ಹೊಟ್ಟಲ್ಲಿರೋ ಪೌಷ್ಟಿಕಾಂಶಗಳು, ಹೋಗಿರೋ ಪೌಷ್ಟಿಕಾಂಶಗಳನ್ನು ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ. ಇನ್ನು ಅತಿ ಹೆಚ್ಚು ಕಬ್ಬಿಣಾಂಶ ಇರುವಂಥದ್ದು 100 ಗ್ರಾಂ ರಾಗಿನಲ್ಲಿರೋ ಕಬ್ಬಿಣಾಂಶದ ಸಮ ಪ್ರಮಾಣದಲ್ಲಿರುವಂಥದ್ದು ಅದು ಅವಲಕ್ಕಿ. 100 ಗ್ರಾಂ ಅವಲಕ್ಕಿನಲ್ಲಿ 350 ಕಿಲೋ ಕ್ಯಾಲರಿಯಷ್ಟು ಶಕ್ತಿನೂ ಇದೆ. ಜೊತೆಗೆ 4.5 ಗ್ರಾಮ್ನಷ್ಟು ಕಬ್ಬಿಣಾಂಶ ಇದೆ. 4.5 ಮಿಲಿಗ್ರಾಮ್ ಅಷ್ಟು ಕಬ್ಬಿಣಾಂಶ ಇದೆ. ಸೊ ಜೊತೆಗೂ ಸಹ ತರಕಾರಿಗಳು ಬಳಕೆ ಮಾಡ್ಕೋಬೋದು. ಒಟ್ಟಾರೆ ಧಾನ್ಯಗಳು ನಮ್ಮ ಮನುಷ್ಯನ ಒಂದು ಆರೋಗ್ಯ ರಕ್ಷಣೆಯಲ್ಲಿ, ಒಂದು ಶಕ್ತಿ ವರ್ಧನೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಸೊ ಈ ಧಾನ್ಯಗಳ ಜೊತೆ ಬಹಳ ಹೊಂದಾಣಿಕೆ ಆಗೋ ಆಹಾರದ ಅಂಶಗಳು ಯಾವುದು ಅಂದರೆ ಅದು ಬೇಳೆಗಳು, ಕಾಳುಗಳು, ಸೊಪ್ಪುಗಳು, ತರಕಾರಿಗಳು. ಇವುಗಳ ಜೊತೆಗೆ ಧಾನ್ಯಗಳನ್ನು ಸೇವನೆ ಮಾಡಿದಾಗ ಆರೋಗ್ಯ ರಕ್ಷಣೆಯಲ್ಲಿ, ಶಕ್ತಿ ವರ್ಧನೆಯಲ್ಲಿ ಬಹಳ ಹೆಚ್ಚು ನಮಗೆ ಪ್ರಯೋಜನ ಸಿಗುತ್ತೆ. ನಮಸ್ಕಾರ.